ಬುರುಡೆ ತನಿಖೆಯಲ್ಲಿ ಮತ್ತೊಬ್ಬ ಯೂಟ್ಯೂಬರ್ನ ವಿಚಾರಣೆ ಆಗ್ತಾ ಇದೆ. ಯೂಟ್ಯೂಬರ್ ಶ್ರೀನಾಥ್ ಶೆಟ್ಟಿ ಮುಂಬೈನಿಂದ ಕರೆಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನೋಟಿಸ್ ಅನ್ನು ನೀಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬೆಳ್ತಂಗಡಿ ಪೊಲೀಸರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಯೂಟ್ಯೂಬರ್ ಶ್ರೀನಾಥ್ ಶೆಟ್ಟಿ ಆತ ಮುಂಬೈಯಲ್ಲಿದ್ದ, ಮುಂಬೈನಿಂದ ಕರೆಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೋಟಿಸ್ ನೀಡಿ ವಿಚಾರಣೆಗೆ ಕರೆಸಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಅಣ್ಣಾ ಬಾಂಡ್ ಎಂದು ವಿಡಿಯೋ ಮಾಡುವ ಯೂಟ್ಯೂಬರ್ ವಿವಾದಿತ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದ ಶ್ರೀನಾಥ್ ಶೆಟ್ಟಿ. ಮುಂಬೈನ ಹೋಟೆಲ್ ಉದ್ಯಮಿಯಾಗಿದ್ದಾರೆ ಶ್ರೀನಾಥ್ ಶೆಟ್ಟಿ ವಿರುದ್ಧ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ದಾಖಲಾಗಿದ್ದಂಥ ಪ್ರಕರಣ. ಈಗ ಅವ್ರನ್ನೂ ಕೂಡ ಕರೆಸಿ SIT ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಇರುವಂಥ SIT ಕಚೇರಿಗೆ ನೇರವಾಗಿ ಆತ ಹಾಜರಾಗಿದ್ದಾರೆ. ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಈಗ ಒಬ್ಬ ಯೂಟ್ಯೂಬರ್ನ ವಿಚಾರಣೆ ಆಗಿತ್ತು, ಸಮೀರ್ MD. ಈಗ ಮತ್ತೊಬ್ಬ ಯೂಟ್ಯೂಬರ್ನ ಸರದಿ. ನೇರವಾಗಿ ಆತನನ್ನು ಕೂಡ ಕರೆಸಿ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಬೆಳ್ತಂಗಡಿ ಪೊಲೀಸರು. ಮುಂಬೈನಲ್ಲಿ ವಾಸ ಇರುವಂಥ ಯೂಟ್ಯೂಬರ್ ಈತ ಶ್ರೀನಾಥ್ ಶೆಟ್ಟಿ. ಈತನನ್ನು ಕರೆಸಿ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಅರ್ಥಾತ್ ಎಲ್ಲೋ ಒಂದು ಕಡೆ ಈಗ ನೇರವಾಗಿ ದಿನದಿಂದ ದಿನಕ್ಕೆ ಧರ್ಮಸ್ಥಳದ ಪ್ರಕರಣ ಏನು SIT ಅಧಿಕಾರಿಗಳ ಮುಂದೆ ಇದೆ, ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಜೊತೆಗೆ ಈಗಾಗಲೇ ಒಂದು ಕಡೆ ಚೆನ್ನಯ್ಯನನ್ನು ಬೆಂಗಳೂರಿಗೆ ಕರೆತಂದು ಇಲ್ಲಿ ಮಲ್ಲಸಂದ್ರದಲ್ಲಿ ವಿಚಾರಣೆ ಮಾಡ್ತಾ ಇದ್ರೆ, ಸಮೀರ್ನ ಕೂಡ ಕರೆದುಕೊಂಡು ಬಂದು ವಿಚಾರಣೆಯನ್ನು ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.